ಅಸಹಜ ಲೈಂಗಿಕ ದೌರ್ಜನ್ಯದ ಆರೋಪವನ್ನು ಎದುರಿಸ್ತಾ ಇರುವಂತಹ ಜೆಡಿಎಸ್ನ ಎಂಎಲ್ಸಿ ಸೂರಜ್ ರೇವಣ್ಣ ಅವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಅಸಹಜ ಲೈಂಗಿಕ ದೌರ್ಜನ್ಯದ ಕೇಸ್ನಲ್ಲಿ ಸೂರಜ್ ರೇವಣ್ಣ ಅವರಿಗೆ ಮತ್ತೊಂದು ಸಂಕಷ್ಟ. ಸೂರಜ್ ರೇವಣ್ಣ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಹೊಳೆನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ ಮತ್ತೊಂದು ಕೇಸ್ ದಾಖಲಾಗಿರುವಂಥದ್ದು. ಅಸಹಜ ಲೈಂಗಿಕ ದೌರ್ಜನ್ಯದ ಆರೋಪದಲ್ಲಿಯೇ ಎರಡನೇ ಕೇಸ್ ದಾಖಲಾಗಿದೆ. ಮೊದಲ ಸಂತ್ರಸ್ತನ ವಿರುದ್ಧ ದೂರು ಕೊಟ್ಟಿದ್ದ ಎರಡನೇ ಸಂತ್ರಸ್ತ ಈಗ ಸೂರಜ್ ವಿರುದ್ಧ ದೂರನ್ನು ಕೊಟ್ಟಿದ್ದಾರೆ. ಈ ಮೂಲಕ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತಹದ್ದು. ಜೆಡಿಎಸ್ನ ಕಾರ್ಯಕರ್ತ ಅರಕಲಗೂಡು ಮೂಲದವನು ಮೊದಲು ಸೂರಜ್ ರೇವಣ್ಣ ವಿರುದ್ಧ ಗಂಭೀರ ಆರೋಪವನ್ನು ಮಾಡ್ತಾರೆ. ತೋಟದ ಮನೆಯಲ್ಲಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳಿರ್ತಾರೆ. ಆತನ ವಿರುದ್ಧ ಸೂರಜ್ ರೇವಣ್ಣ ಅವರ ಆಪ್ತ ಶಿವಕುಮಾರ್ ಅನ್ನೋರು ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಾರೆ. ಇದು ಬೆದರಿಕೆ ಒಡ್ಡುವಂತಹ ಕೆಲಸ, 5 ಕೋಟಿ ರೂಪಾಯಿಗೆ ಆತ ಡೀಲಿಗೆ ಬಂದಿದ್ದ ಅನ್ನುವಂತಹ ವಿಚಾರವನ್ನು ಕಂಪ್ಲೇಂಟ್ನಲ್ಲಿ ಉಲ್ಲೇಖಿಸಿರ್ತಾರೆ. ಈಗ ಅದೇ ಶಿವಕುಮಾರ್ ಸೂರಜ್ ರೇವಣ್ಣ ವಿರುದ್ಧ ತಿರುಗಿ ಬಿದ್ದಿರುವಂತಹದ್ದು. ನನ್ನ ಮೇಲೂ ಕೂಡ ಅಸಹಜ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾನೇ ಸ್ವಇಚ್ಛೆಯಿಂದ ದೂರನ್ನ ಕೊಟ್ಟಿದ್ದೇನೆ, ನಾನು ಹಾಗೂ ಮೊದಲ ಸಂತ್ರಸ್ತ ಸಹೋದ್ಯೋಗಿಗಳು ಅಂತ ಕೂಡ ಕಂಪ್ಲೇಂಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಮೊದಲ ಸಂತ್ರಸ್ತನನ್ನ ಸೂರಜ್ಗೆ ನಾನು ಪರಿಚಯ ಮಾಡಿಕೊಟ್ಟಿಲ್ಲ, ಅವನೇ ಸೂರಜ್ಗೆ ಪರಿಚಯವಾಗಿದ್ದು ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. ಅವನ ವಿರುದ್ಧ ದೂರನ್ನು ಕೊಡುವಂತೆ ನನ್ನನ್ನ ಹೆದರಿಸಿದ್ರು, ನನ್ನನ್ನ ಬೆದರಿಸಿ ಕಂಪ್ಲೇಂಟ್ ಕೊಡುವಂತೆ ಸೂರಜ್ ಮಾಡಿದ್ರು. ದೂರು ಕೊಟ್ಟ ಬಳಿಕ ಎರಡನೇ ಸಂತ್ರಸ್ತ ಕೊಟ್ಟಂತಹ ಹೇಳಿಕೆ ಇದು. ಈ ಮೂಲಕ ಅಸಹಜ ಲೈಂಗಿಕ ದೌರ್ಜನ್ಯದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಯಾರು ಸೂರಜ್ ರೇವಣ್ಣ ಪರವಾಗಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು, ದೂರುದಾರನ ವಿರುದ್ಧ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು, ಅದೇ ಸೂರಜ್ ಅವರ ಆಪ್ತ ಶಿವಕುಮಾರ್ ಈಗ ಸೂರಜ್ ರೇವಣ್ಣ ವಿರುದ್ಧ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ನನಗೆ ಈ ರೀತಿಯ ಆಮಿಷವನ್ನು ಕೊಟ್ಟಿದ್ದು ಇವರೇ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ನನಗಾದ ದೌರ್ಜನ್ಯದ ಬಗ್ಗೆ ಮತ್ತು ನನ್ನನ್ನು ಎದುರಿಸಿ ಸಂತ್ರಸ್ತರ ಮೇಲೆ ರಿಟರ್ನ್ ಕಂಪ್ಲೇಂಟ್ ಕೊಡಿಸಿದ್ರ ಬಗ್ಗೆ ದೂರು ಕೊಟ್ಟಿದ್ದೀನಿ. ಯಾರು ವಿರುದ್ಧ? ಸೂರಜ್ ರೇವಣ್ಣ ಮತ್ತು ಅವ್ನ ಸಹಚರರು ಯಾರು? ಸಚಿನ್ ಮತ್ತು ರಕ್ಷಿತ್ ಅಂತ. ಮತ್ತು ನನಗೆ 4 ವರ್ಷದಿಂದ ಲೈಂಗಿಕ ದೌರ್ಜನ್ಯ ಮಾಡಿದ್ದು ಸೂರಜ್ ರೇವಣ್ಣ ಅವರು, ಮತ್ತು ಈಗ ಬೆದರಿಕೆ ಹೊಡೆದು ಸೂರಜ್ ರೇವಣ್ಣ ಅವರು ಅವ್ರನ್ನ ಕಂಪ್ಲೇಂಟ್ ಮಾಡಿದ್ದೀನಿ. 4 ವರ್ಷದಿಂದ ಯಾವ ಕರೋನಾ ಟೈಮಲ್ಲಿ ಸರ್. ಏನಾಗಿಲ್ಲ, 4 ವರ್ಷದ ಹಿಂದೆ ಮಾತ್ರ ದೌರ್ಜನ್ಯ ಮಾಡಿದ್ದು, ಆಮೇಲೆ ನಂತರ ಇಲ್ಲ ಆ ಥರದ್ದು ಏನಾಗಿಲ್ಲ. ಈಗ ನಾನು ಬೆದರಿಸಿ ಆ ಹುಡುಗನ ಬಗ್ಗೆ ಅವನ್ನೇ ಬ್ಲ್ಯಾಕ್ ಮೇಲ್ ಮಾಡೋ ಥರ ಮಾಡಿ ಅವನ ಮೇಲೆ ಕಂಪ್ಲೇಂಟ್ ಕೊಡೋಂಗೆ ಮಾಡಿದರು. ಕೆಲಸ ಮಾಡ್ತಾ ಇದ್ರು ಜೊತೆ ಸೂರಜ್ ರೇವಣ್ಣ? ನಿಮಗೆ ಎಷ್ಟು ವರ್ಷದಿಂದ ಪರಿಚಯ? ನನಗೊಂದು 7 ವರ್ಷದಿಂದ ಪರಿಚಯ. ಹೆಂಗೆ ಪರಿಚಯ? ನಮ್ಮ ಭಾಗದ ನಾಯಕರು, ನಾವು ಕಾರ್ಯಕರ್ತರು, ಜೆಡಿಎಸ್ ಕಾರ್ಯಕರ್ತರು. ಹೌದು. ಅವ್ರ ಸಂಪರ್ಕದಲ್ಲಿ ಇದ್ರ ಅಂದರೆ ಅವ್ರ ಜೊತೆ ಹೋಗೋದು ಬರೋದು ಆ ಥರದ್ದು ಇತ್ತ ಸೂರಜ್ ರೇವಣ್ಣ ಜೊತೆ? ಆಗ ಎಲೆಕ್ಷನ್ ಟೈಮಲ್ಲೆಲ್ಲ ಓಡಾಡುವ, ಅದು ಬಿಟ್ಟು ನನ್ನ ಪರ್ಸನಲ್ ಕೆಲಸ ನಾನು ಅಂದರೆ ಅವರು ನಿಮ್ಮ ಮೇಲೆ ಲೈಂಗಿಕ ಇನ್ಸಿಡೆಂಟ್ ಅಂತ ಹೇಳ್ಬೋದು. ಯಾವಾಗ ನಾನೆಲ್ಲ ಡೀಟೇಲ್ಸ್ ನಾನು ಇದ್ರಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ತನಿಖೆ ಆಗುತ್ತೆ, ಅಲ್ಲಿ ಬರುತ್ತೆ ಸರ್. ಹೇಳಿ ಯಾರ ಪಾತ್ರನೂ ಇಲ್ಲ ಸರ್, ಸ್ವಇಚ್ಛೆಯಿಂದ ಕೊಡ್ತಾ ಇರೋದು. ನಮಗೆ ನೋವಾಗಿದೆ, ನಾವು ನ್ಯಾಯ ಕೇಳ್ತಿದ್ದೀವಿ. ಯಾರಿಂದ ನೋವಾಗಿದೆ? ಸೂರಜ್ ರೇವಣ್ಣರಿಂದ. ಅವರೇ ಹೇಳಿ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಶಿಧರ್, ಈಗಾಗಲೇ ಜೆಡಿಎಸ್ನ ಕಾರ್ಯಕರ್ತ ಅಸಹಜ ಲೈಂಗಿಕ ದೌರ್ಜನ್ಯದ ವಿರುದ್ಧ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು, ಸಿಐಡಿ ತನಿಖೆ ನಡೆಸ್ತಾ ಇದ್ದಾರೆ. ಈ ನಡುವೆ ಮತ್ತೊಂದು ಎರಡನೇ ಕೇಸ್ ದಾಖಲಾಗಿರುವಂತಹದ್ದು ಎಂಎಲ್ಸಿ ಸೂರಜ್ ರೇವಣ್ಣ ವಿರುದ್ಧ. ಈ ಎರಡನೇ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ. ಪ್ರೇಮ್ ಕುಮಾರ್, ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಹಿರಿಯ ಪುತ್ರ, ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ಈಗಾಗಲೇ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸಿಐಡಿ ಕಸ್ಟಡಿಯಲ್ಲಿ ಇರತಕ್ಕಂಥದ್ದು. ಈಗಾಗಲೇ ಸಿಐಡಿ ಕಸ್ಟಡಿಯಲ್ಲಿ ಇರತಕ್ಕಂಥ ಸೂರಜ್ ರೇವಣ್ಣ ಈಗ ಮತ್ತೊಂದು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸೂರಜ್ ರೇವಣ್ಣ ವಿರುದ್ಧ ಈಗ ಅಸಹಜ ಲೈಂಗಿಕ ದೌರ್ಜನ್ಯದ ಎರಡನೇ ಪ್ರಕರಣ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಇಂದು ದಾಖಲಾಗಿದೆ. ಏನು ಸೂರಜ್ ರೇವಣ್ಣ ಆಪ್ತ ಮೊದಲು ಸಂತ್ರಸ್ತನ ವಿರುದ್ಧ ದೂರು ನೀಡಿದೋ, ಅದೇ ಆಪ್ತ ಇವತ್ತು ಸೂರಜ್ ರೇವಣ್ಣ ವಿರುದ್ಧ ಅವರ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪವನ್ನು ಮಾಡಿ ಪೊಲೀಸ್ ಠಾಣೆಗೆ ದೂರನ್ನು
ನೀಡಿರ್ತಕ್ಕಂಥದ್ದು. ಏನು ಶುಕ್ರವಾರ ಸೂರಜ್ ರೇವಣ್ಣ ಅವರ ಜೊತೆ ಆತ ಬಂದು ಸಂತ್ರಸ್ತನ ವಿರುದ್ಧ ದೂರು ನೀಡಿ ನಾಪತ್ತೆಯಾಗಿದ್ದನು. ಇಂದು ಏಕಾಏಕಿ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಬಂದು ಸೂರಜ್ ರೇವಣ್ಣ ಅವರು 4 ವರ್ಷದ ಹಿಂದೆ ಕೊರೋನಾ ಸಂದರ್ಭದಲ್ಲಿ ನಮ್ಮ ಮೇಲೆ ಅಸಹಜ ಲೈಂಗಿಕ ದೌರ್ಜನ್ಯ ಎಸಗಿದ್ರು ಅಂತ ಹೇಳಿ ಆರೋಪವನ್ನು ಮಾಡಿ ಸವಿಸ್ತರವಾಗಿ ದೂರನ್ನು ನೀಡಿರ್ತಕ್ಕಂಥದ್ದು. ಅಲ್ಲದೆ ಸೂರಜ್ ರೇವಣ್ಣ ಅವರು ನನಗೆ 7 ವರ್ಷದಿಂದ ಪರಿಚಯ ಇತ್ತು. ನಾನು JDS ಕಾರ್ಯಕರ್ತನಾಗಿದ್ದೆ. ಅವರ ಎಲ್ಲ ಪಕ್ಷದ ಚುನಾವಣೆಗಳೇನಿದ್ದು ಆ ಚುನಾವಣೆಗಳಲ್ಲಿ ನಾನು ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದೆ ಅಂತ ಹೇಳಿರೋದು. ಅಲ್ಲದೆ ಏನು ಆ ಸಂತ್ರಸ್ತಿದ್ದಾನೆ ಆತನನ್ನು ನಾನು ಪರಿಚಯ ಮಾಡಿಕೊಟ್ಟಿಲ್ಲ, ಆತನ ವಿರುದ್ಧ ದೂರು ಕೊಡುವಂತೆ ಸೂರಜ್ ರೇವಣ್ಣ ಅವರು ನನ್ನನ್ನು ಹೆದರಿಸಿದ್ರು ಅಂತೇಳಿ ಸೂರಜ್ ರೇವಣ್ಣ ಇಬ್ಬರು ಆಪ್ತರು ಹಾಗೂ ಸೂರಜ್ ರೇವಣ್ಣ ಅವರ ಮೇಲೆ ದೂರನ್ನು ನೀಡಿರುವುದಾಗಿ ಹೇಳಿರ್ತಾನೆ. ಅಲ್ಲದೆ ಏನು ಈ ಪ್ರಕರಣ ತನಿಖೆ ನಡೆಯುತ್ತೆ, ತನಿಖೆಯಿಂದ ಸತ್ಯಾಂಶ ಹೊರಗೆ ಬರುತ್ತೆ ಅಂತ ಹೇಳಿ ಈಗ ಸಂತ್ರಸ್ತ ಹೇಳಿಕೆ ನೀಡತಕ್ಕಂಥದ್ದು. ಇದರೆಲ್ಲರೂ ಪ್ರಕಾರ ಈಗ ಸೂರಜ್ ರೇವಣ್ಣ ಅವರ ವಿರುದ್ಧ 2ನೇ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿದ್ದು ಈಗ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿರ್ತಕ್ಕಂಥದ್ದು. ಪ್ರೇಮ್ ಕುಮಾರ್, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ.